ಚೆನ್ನಾಗಿ ಕಾಣಿಸ್ತಿದೆ. ಕೋಲ್ಕತ್ತಾ ರೇಪ್ ಕೇಸ್ ಅದು ಏನಾಗ್ತಿದೆಯೋ ಏನು ನಡೀತಿದೆಯೋ ಏನೋ ಗೊತ್ತಿಲ್ಲ. ಬಟ್ ಅದನ್ನು ನೋಡಿದಾಗಲೆಲ್ಲ ತುಂಬ ತುಂಬ ತುಂಬಾ ಬೇಜಾರಾಗ್ತಿದೆ. ಇಷ್ಟರ ಮಟ್ಟಿಗೆ ನನಗೆ ಬಂದು ಗುದ್ದು. ಮೇಂಟೈನ್ ಮಾಡಬೇಕು ಕರೆಕ್ಟ್ ಟೈಮ್ಗೆ. ಇನ್ನೂ ಡಯಟ್ ಚಾರ್ಟ್ ಕಳಿಸಿಲ್ಲ ಟ್ರೈನರು. ಅವ್ರು ಕಳಿಸಿದ್ರೆ ಬ್ರೇಕ್ಫಾಸ್ಟ್ಗೆ ಏನಿರುತ್ತೆ ಏನೇನು ಅಂತ ಗೊತ್ತಾಗುತ್ತೆ. ನನಗೆ ಆ ಕಡೆ ಇರೋದು ಚೆನ್ನಾಗಿದೆ ಅನ್ನಿಸ್ತಿದೆ. ಇನ್ನೂ ತೊಗೊಳ್ತೀವೋ ಅಲ್ವೋ ಗೊತ್ತಿಲ್ಲ, ಬಟ್ ನೋಡ್ತಾ ಇದ್ದೀವಿ. ಕೊಡೋಗ್ತೀನಿ ಕೇಳೋದೇ ಇಲ್ಲ, ಏನು ಮಾಡಬೇಕು ಅಡ್ಡಿಸಕ್ಕೆ. ಫುಲ್ ಹೆದರಿಕೆ, ಏನೋ ನಾನು ಬಿದ್ದೋಗ್ಬಿಡ್ತೀನಿ, ಏನಾದರೂ ಇಂಜುರಿ. ಈಗ ಗಾಡಿ ಎತ್ತಿದ್ದೀನಿ, ಹೊರಡಬೇಕು. ಹಸ್ಬೆಂಡ್ಗೆ ವೆಯ್ಟ್. ಆ ಕಡೆ ಎಲ್ಲ ಓಡ್ಸೋಕ್ಕೆ ಹಸ್ಬೆಂಡ್ ಬಿಡ್ತಾನೆ ಇಲ್ಲ ನನಗೆ. ಸ್ವಲ್ಪ ದಿನ ಈ ದೇವಸ್ಥಾನಕ್ಕೆ ಹೋಗಿ ಅಮ್ಮನ ಮನೆಗೆ ಹೋಗಿ ಸ್ವಿಚ್ ಆಫ್ ಆಗೋಯ್ತು. ಫುಲ್ ಬೇಜಾರಾಗ್ತಿದೆ ಸ್ವಿಚ್ ಆಫ್ ಆಗಿದ್ದಕ್ಕೆ. ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬಂದು ಗಾಡಿ ಬಂದಿದೆ, ಗಾಡಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ನನಗಂತೂ ಫುಲ್ಲು ಖುಷಿ ಆಗ್ತಿದೆ. ಇನ್ನೂ 2 ಡೇಸ್ ಆಗುತ್ತೆ ಅಂತ ಹೇಳಿ ಸುಮ್ಮನೆ ರೇಗಿಸಿದ್ರು ಹಸ್ಬೆಂಡು. ಇನ್ನೂ 2 ಡೇಸ್ ಆಗುತ್ತೆ ಅಂತ ಹೇಳಿ ನಾನು ಸುಮ್ಮನೆ ಇದ್ದೆ. ಬಟ್ ಇವತ್ತೇ ತೊಗೊಳ್ತು ಅಂತ ಹೇಳಿದ್ರು. ನಾನು ಫುಲ್ ಖುಷಿಯಾಗಿ ರೆಡಿಯಾಗಿ ಮಧ್ಯಾಹ್ನ ಒಂದು 3 o'clock ಆಗಿತ್ತು ಇಲ್ಲಿಗೆ ಬಂದಿದ್ವಿ. 2 o'clock ಆಗಿತ್ತು ಬಂದಿದ್ದೀವಿ. ಗಾಡಿ ಬಂತು, ಎಷ್ಟು ಚಂದ ಕಾಣ್ತಿದ್ದಲ್ಲ ಮಹಾರಾಣಿ ಥರ. ನನಗೆ ಯಾಕೆ ಥರ ಅನ್ನಿಸ್ತಿದೆ, ಎಲ್ಲರೂ 2 ವೀಲರ್ ಈ ಥರ ಕಾಮನಾಗಿ ತೊಗೊಳ್ತಾರೆ, ಅದು ಎಲ್ಲ ಕಾಮನೇ. ಬಟ್ ನನಗೆ ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನೊಂದು ವೆಹಿಕಲ್ ನನಗೋಸ್ಕರ ತೊಗೊಂಡಿರೋದು. ಸೊ ಅದಕ್ಕೆ ತುಂಬ ಖುಷಿ ಆಗ್ತಿದೆ. ಎಕ್ಸ್ಟ್ರಾ ಪಾರ್ಟ್ಸ್ ಎಲ್ಲ ಇದಕ್ಕೆ ಹಾಕ್ತಾ ಇದ್ದಾರೆ. ಇದನ್ನಾಗಿದ್ದೆ ಓಡಿಸ್ಬೇಕು. ನಾನು ಸ್ವಲ್ಪ ಮುಂದೆ ಬಿಡ್ತೀನಿ, ಆಮೇಲೆ ಮನೆವರೆಗೂ ಹಸ್ಬೆಂಡೇ ಕರ್ಕೊಂಡು ಹೋಗ್ತಾರಂದೆ. ನನಗೆ ಕೊಡ್ತಾ ಇಲ್ಲ ಸದ್ಯಕ್ಕೆ, ಆಮೇಲೆ ನಾನು ಓಡಿಸ್ಬೇಕು. ಸದ್ಯಕ್ಕೆ ನನಗೆ ಕೊಡ್ತಾನೇ ಇಲ್ಲ ಅವರು. ಎಲ್ಲಿ ಬಿದ್ದೋಗ್ಬಿಡ್ತಾಳೋ ಏನೋ ಅಂತ. ಅವರು ನಾನು ಡ್ರೈವ್ ನೋಡಿಲ್ಲ ಸರಿಯಾಗಿ. ಆ್ಯಂಡ್ ನಾನು ಕೂಡ ತುಂಬ ಒಂದು 6 months 7 months 1 year ಆಯಿತು ಅನಿಸುತ್ತೆ ನಾನು ಗಾಡಿನ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ. ಡ್ರೈವಿಂಗ್ ಲೈಸೆನ್ಸ್ ಬರಬೇಕು ಇನ್ನೂ. ಅದಕ್ಕೂ ಕೂಡ ಕಾಲ್ ಮಾಡಿ ಹೇಳಿದ್ದೀನಿ ಆಂಟಿಗೆ, ಡ್ರೈವಿಂಗ್ ಲೈಸೆನ್ಸ್ ಬೇಕು ನನಗೆ ಅಂತ ಹೇಳಿ. ಬಂದ ಮೇಲೆ ಅಂತೂ ನಾನು ಎಲ್ಲ ಕಡೆ ಓಡಾಡ್ಬೋದು. ಸೊ ಮಕ್ಳಿಗೂ ತೋರಿಸ್ತಾ ಇದ್ದೀನಿ. ಮಕ್ಕಳಂತೂ ಫುಲ್ ಖುಷಿಯಾಗಿದೆ. ಬಿಕಾಸ್ ಶ್ರಾವಣಿ ಕೂಡ ಬರುತ್ತೆ, ಅವಳಿಗೂ ಅಷ್ಟು ಬರೋದಿಲ್ಲ, ಇನ್ನು ಅವಳಿಗೂ ಕಲಿಸ್ಬೇಕು. ಅವಳಿಗೂ ಖುಷಿ ಆಗ್ತಿದೆ, ನಾವು ಇನ್ನೆಲ್ಲ ಕಡೆ ಓಡಾಡ್ಬೋದು ಅಂತೇಳಿ. ಹಾರ ತೊಗೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀವಿ, ಫ್ಯೂಲ್ ಹಾಕಿಸ್ಕೊಂಡು. ಫಸ್ಟ್ ಟೈಮ್ ಈ ಪೆಟ್ರೋಲ್ ಬಂಕಲ್ಲಿ ಫ್ಯೂಲ್ ಹಾಕ್ಸ್ತಾ ಇರೋದು. ಸೊ ದೇವಸ್ಥಾನಕ್ಕೆ ಎಲ್ಲಿಗೆ ಬಂದಿದ್ದೀವಿ ಅಂದರೆ ವಿಜಯಪುರದ ಹತ್ತಿರ ದುರ್ಗಾ ಮಹೇಶ್ವರಿ ದೇವಸ್ಥಾನಕ್ಕೆ. ಇದು ಲಾಸ್ಟ್ ನನ್ನ ಮಿನಿ ವ್ಲಾಗಲ್ಲಿ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ದೇವಸ್ಥಾನ ಅಂತ ಹೇಳಿ. ದುರ್ಗಾ ಮಹೇಶ್ವರಿ ದೇವಸ್ಥಾನ ನಮಗೆ ತುಂಬ ಸ್ಪೆಷಲು. ಬಿಕಾಸ್ ನಾನು ಸ್ಟಾರ್ಟಿಂಗಿಂದ ಇಲ್ಲಿ ಏನು ಅಂದ್ಕೊಂಡ್ರೂ ಆಗುತ್ತೆ. ದೇವರು ಅಂತಂದರೆ ನಾವು ಅಂದ್ಕೊಂಡ್ರೆ ಆದರೆ ಮಾತ್ರ ನಂಬಬೇಕು ಅಂತಲ್ಲ, ನಂಬಿಕೆ ಇರಬೇಕು ದೇವ್ರ ಮೇಲೆ. ದೇವರಿರೋದಕ್ಕೆ ನಾವೆಲ್ಲ ಸಂತೋಷವಾಗಿ ಬದುಕ್ತಾ ಇರೋದು. ಇದಾಗಿತ್ತು ಇವತ್ತು ವಿಡಿಯೋ. ಫುಲ್ಲೆಲ್ಲ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಮ್ಮನ ಮನೆಗೆ ಹೋಗಿ ಸ್ವಿಚ್ ಆಫ್ ಆಗೋಯ್ತು. ಫುಲ್ ಬೇಜಾರಾಗ್ತಿದೆ ಸ್ವಿಚ್ ಆಫ್ ಆಗಿದ್ದಕ್ಕೆ. ಫುಲ್ ಬೇಜಾರಾಗ್ತಿದೆ ಸ್ವಿಚ್ ಆಫ್ ಆಗೋಗಿದ್ದಕ್ಕೆ. ಹೆಂಗೋ ಮನೆಗೆ ಬಂದು ಚಾರ್ಜಿಂಗ್ ಹಾಕ್ಕೊಂಡು ಒಂದು ಸ್ವಲ್ಪ ದೂರ ಓಡಿಸ್ಬಿಟ್ಟು ಈಗ ಮಲ್ಕೋಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತ್ಕೋಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಅನ್ನ ಹಿಪ್ಪುಬೇಳೆ ಸಾರು ಮಾಡಿದೆ. 1 ಸೌತೆಕಾಯಿ ಮತ್ತು 1 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಇದು 1 ಬೌಲಲ್ಲಿ ಕಡಿಮೆ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ನನಗೆ ವ್ಲಾಗ್ ಎಂಡ್ ಮಾಡಬೇಕಾಗಿತ್ತು, ಬಟ್ ತುಂಬ ಶಾರ್ಟ್ ಆಗಿರೋದ್ರಿಂದ ಮತ್ತೆ ಇವತ್ತು ಸ್ಟಾರ್ಟ್ ಮಾಡಿ ಇವತ್ತಿನ ಡೇ ವ್ಲಾಗ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನನಗೆ ಗಾಡಿ ತೊಗೊಂಡು ಬಂದು ತುಂಬಾ ಬೇಜಾರಾಯಿತು. ದೇವ್ರ ಪೂಜೆ ಎಷ್ಟು ಚೆನ್ನಾಗಾಯಿತು ಅಂದರೆ, ನಾವು ತೊಗೊಂಡೋಗಿದ್ದು ಹಾರನ ಕೊರಳಿಗೆ ಹಾಕಿದ್ರು. ಅದು ಫೋಟೋ ಕೂಡ ಇಟ್ಕೊಳ್ಳೋಕ್ಕಾಗಲಿಲ್ಲ. ಹಸ್ಬೆಂಡ್ ಫೋನಲ್ಲಿ ಇಟ್ಕೊಂಡಿದ್ದೀನಿ ಕೆಲವೊಂದು ಫೋಟೋಗಳು, ಅದನ್ನು ಆ್ಯಡ್ ಮಾಡ್ತೀನಿ. ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು. ಅದು ನೆನ್ನೆದೆಲ್ಲ ಮಾಡಿದ್ದು ಒಂದು 3-4 minutes ಆಗ್ತಿದೆ ಅಷ್ಟೇ. ಅದು ವ್ಲಾಗಿಗೆ ಅಷ್ಟೊಂದು ಆಗೋದಿಲ್ಲ ಅಂಥೇಳಿ ಇವತ್ತಿನ ವ್ಲಾಗ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಜಿಮ್ಮಿಗೆ ರೆಡಿ ಆಗಿದ್ದೀನಿ, ವರ್ಕೌಟ್ ಮಾಡಬೇಕಿದು. ಹೋಗಿ ಲೆಮನ್ ವಾಟರ್ ಕುಡಿತಾ ಇದ್ದೀನಿ. ಕುಡಿದ್ಬಿಟ್ಟು ಈಗ ಜಿಮ್ಮಿಗೆ ಹೋಗ್ಬೇಕು. ಈಗ ಗಾಡಿ ಎತ್ತಿದ್ದೀನಿ, ಹೊರಡಬೇಕು. ಹಸ್ಬೆಂಡ್ಗೆ ವೆಯ್ಟ್. ಆ ಕಡೆ ಎಲ್ಲ ಓಡ್ಸೋಕ್ಕೆ ಹಸ್ಬೆಂಡ್ ಬಿಡ್ತಾನೆ ಇಲ್ಲ ನನಗೆ. ಸ್ವಲ್ಪ ದಿನ 1 week ಪ್ರಾಕ್ಟೀಸ್ ಆಗಿದೆ. ಬಟ್ ಅವ್ರು ನಂಬ್ತಾ ಇಲ್ಲ, ಅವ್ರ ಮುಂದೆ ಓಡಿಸಿದ್ರು ಕೂಡ. ಹೊರಗಡೆ ಎಲ್ಲಿ ನಾನು ಈಗ ಬೀಳಿಸ್ಬಿಡ್ತೀನೋ ಅದು ಇದು ಅಂತ ಹೇಳಿ. ಸೊ ಅದಕ್ಕೆ ಇಲ್ಲಿಲೇ ಓಡಾಡ್ತಿದ್ದೀನಿ. ಇನ್ನೊಂದು 1 week ಆದಮೇಲೆ ಜಿಮ್ಗೆ ನಾನೇ ಓಡಿಸ್ಕೊಂಡು ಹೋಗ್ತೀನಿ. ಕಾರ್ ಡ್ರೈವಿಂಗ್ ಕೂಡ ಆಗ್ತಾ ಇದೆ. ವಾಟ್ ಅಲ್ಲೇ ನಾರ್ಮಲ್ ಎಲ್ಲಿತ್ತೋ ಅಲ್ಲೇ. ಯಾಕಿಲ್ಲ?
ಬರಬೇಕಾ? ಈಗ ಮತ್ತೆ ಮೇಲೆ ಹೋಗ್ಬೇಕು. ಗಾಡಿ ಸ್ವಲ್ಪ ಸೈಡಿಗೆ ಹಾಕ್ಬಿಟ್ಟು ಹೋಗ್ತೀವಿ. ವರ್ಕೌಟ್ ಮುಗಿತ್ತು. ಇವಾಗ ಹೋಗ್ತಾ ಇದ್ದೀನಿ ಮನೆಗೆ. ಇವತ್ತು ಸ್ವಲ್ಪ ಜಾಸ್ತಿನೇ ಮಾಡಿದೆ, ಕಾರ್ಡಿಯೋ ಜಾಸ್ತಿ ಮಾಡಿದೆ. ಇವತ್ತಿನ ಸ್ವಲ್ಪ ಸ್ಟ್ರಿಕ್ಟ್ ಡಯಟ್. ಒಂದು 2 ಡೇಸ್ ಏನು ಫುಲ್ಲು ಸ್ಟ್ರಿಕ್ಟಾಗಿ ಡಯಟ್ ಮಾಡಿಲ್ಲ. ಇವತ್ತಿಂದ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಕೆಳಗಂತೂ ಫುಲ್ ಸೌಂಡ್ ಇದೆ. ಹಸ್ಬೆಂಡ್ ಕೆಳಗಡೆ ವೇಟಿಂಗು. ಅವ್ರು ನನ್ನ ಪಿಕಪ್ ಡ್ರಾಪ್. ನಾನು ಹೇಳಿದ್ದೀನಿ ಓಡಿಸ್ಕೊಂಡು ಹೋಗ್ತೀನಿ. ಕೇಳೋದೇ ಇಲ್ಲ. ಏನು ಮಾಡೋದು ಗಂಡಸರಿಗೆ? ಫುಲ್ ಹೆದರಿಕೆ, ಏನೋ ನಾನು ಬಿದ್ದೋಗ್ಬಿಡ್ತೀನಿ, ನನಗೆ ಇಂಜುರಿ ಆಗಿಬಿಡುತ್ತೆ ಅಂತ. ಈಗ ಹೊರಟಿದ್ದೀನಿ. ಏನು ಗಾಡಿ ತಗೊಂಡೋಗ್ಬಿಟ್ಟ, ಗಾಡಿಯಲ್ಲೇ ಸುತ್ತಾಡಿದ್ದಾಗೋಯ್ತು. ಏನು ನಾನು ನೋಡೋದು ನೀವು ಇಲ್ಲ. ನಾವು ಜಾಗ ಬೈ ಮಾಡೋಣ ಅಂದ್ಕೊಂಡಿದ್ದೀವಿ, ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ, 3 ಸೈಟು. ಸೊ ಅದಕ್ಕೆ ಇಲ್ಲಿ ನೋಡೋಣ ಅಂತ ಹಸ್ಬೆಂಡ್ ಮುಂಚೆನೇ ನೋಡಿದ್ರು. ಈಗ ನನ್ನ ಜಿಮ್ ಮುಗಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ ತೊಗೋಬೇಕು ಅಂತ. ನೋಡ್ತಾ ಇದ್ದಾರೆ ಅಲ್ಲಿ. ನನಗೆ ಆ ಕಡೆ ಇರೋದು ಚೆನ್ನಾಗಿದೆ ಅನ್ನಿಸ್ತಿದೆ. ಇನ್ನೂ ತೊಗೊಳ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ನೋಡ್ತಾ ಇದ್ದೀವಿ. ತೊಗೋಬೇಕು ಅಂತ ಇದೆ 1-2 ಸೈಟು. ಸೊ ಅದಕ್ಕೆ ಹುಡುಕ್ತಾ ಇದ್ವಿ. ಇದೆಲ್ಲ ಸ್ವಲ್ಪ ಹುತ್ತಾ ಎಲ್ಲ ಇದೆ. ಆ ಕಡೆ ಇರೋ ಸ್ವಲ್ಪ ಚೆನ್ನಾಗಿದೆ ಪ್ರೈವೇಸಿಯಿಂದ. ಸ್ವಲ್ಪ ಪ್ಲ್ಯಾನಿಂಗ್ ಎಲ್ಲ ಈಗಲೇ ಏನಕ್ಕೆ ಹೇಳೋದು, ಆಮೇಲೆ ಮುಂದಕ್ಕೆ ಹೇಳ್ತೀನಿ. ಓಕೆ ಆದರೆ ಆಗಿಲ್ಲ ಅಂದರೆ ಸುಮ್ಮನೆ ಯಾಕೆ ಸುಮ್ಮನೆ ಹೇಳ್ದಂಗೆ ಆಗ್ಬಿಡುತ್ತಲ್ಲ. ಸೊ ಅದಕ್ಕೆ ನೋಡೋಣ, ಗೊತ್ತಿಲ್ಲ. ಬೈ ಮಾಡ್ತೀವಿ ಅಂತ ಏನೂ ಇಲ್ಲ, ನೋಡೋಕ್ಕೆ ಬಂದಿದ್ದೀವಿ. ಇಲ್ಲೆಲ್ಲ ಹುತ್ತಾ ಎಲ್ಲ ಜಾಸ್ತಿ ಇದೆ ಈ ಸೈಟಲ್ಲಿ. ನಂದು ಬ್ರೇಕ್ಫಾಸ್ಟು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್. ಟೈಮ್ ಎಷ್ಟಾಗಿದೆ ಅಂದರೆ ಒಂದು 11 ಆಗಿದೆ ಅನಿಸುತ್ತೆ. ಲೇಟ್ ಆಯಿತು, ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ದಿನ ಮೇಂಟೈನ್ ಮಾಡಬೇಕು ಕರೆಕ್ಟ್ ಟೈಮ್ಗೆ. ಇನ್ನೂ ಡಯಟ್ ಚಾರ್ಟ್ ಕಳಿಸಿಲ್ಲ ಟ್ರೈನರು. ಅವ್ರು ಕಳಿಸಿದ್ರೆ ಬ್ರೇಕ್ಫಾಸ್ಟ್ಗೆ ಏನಿರುತ್ತೆ ಏನೇನು ಅಂತ ಗೊತ್ತಾಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಅವರೇ ಕಾಯ್ದೆ ಸುಲಿಬೇಕು. ಇಷ್ಟೊತ್ತು ಅಕ್ಕ ಅಮ್ಮನ ಜೊತೆಲಿ ಮಾತಾಡಿಕೊಂಡು ಒಂದು 1/2 hour ಮಾತಾಡಿದೆ. ಈಗ ಮದುವೆ ಇದೆ ನಮ್ಮ ಚಿಕ್ಕಮ್ಮಂದು, ಅಲ್ಲಲ್ಲ ಚಿಕ್ಕಮ್ಮನ ಮಗಳದು ಮದುವೆ ಇದೆ. ಸೊ ಮದುವೆ ಹೋಗೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹಂಗೆ ಚಿಕ್ಕಮ್ಮ ಫೋನ್ ಮಾಡಿದರು. ಸೊ ನೋಡ್ಬೇಕೇನೇನಾಗುತ್ತೋ. ಅಕ್ಕನೂ ಬರ್ತಾಳೆ, ಮತ್ತು ನನ್ನ ತಮ್ಮನ ಮಗನಿಗೆ ಕೂದಲು ತೆಗಿಬೇಕು. ಸೊ ಅದು ಏನೇನಾಗುತ್ತೆ ನೋಡಬೇಕು. ಇದು ಎಲ್ಲ ಒಣಗೋಗಿದೆ, ಚೇಂಜ್ ಮಾಡಬೇಕು. ಗಿರ್ಜಾ, ಇದು ತೆಗೆದು ಆಚೆ ಹಾಕ್ಬಿಡು. ಇದು ತೊಳೆದ್ಬಿಡು, ಫುಲ್ಲು ಸ್ಮೆಲ್ ಬಂದುಬಿಟ್ಟಿರುತ್ತೆ. ಆಚೆ ತೊಗೊಂಡೋಗ್ತೀಯಾ? ಒಳಗೆ ಸ್ಮೆಲ್ ಬಂದುಬಿಡುತ್ತೆ. ಆಚೆ ಇಟ್ಬಿಡ್ತೀನಿ. ಬೇಳೆನ ಹಿದುಕ್ತಾ ಇದ್ದೀನಿ. ಎಲ್ಲಿ ಕುತ್ಕೊಂಡು ಕೆಳಗಡೆ ತುಂಬಾ ತಲೆನೋಗ್ತೈತೆ, ಬೇಜಾರಾಗ್ತಿದೆ. ಏನು ಅಂತಂದರೆ ಅದು ನಿರ್ಭಯ 2 ಕೋಲ್ಕತ್ತಾ ರೇಪ್ ಕೇಸ್. ಅದು ಏನಾಗ್ತಿದೆಯೋ ಏನು ನಡೀತಿದೆಯೋ ಏನೋ ಗೊತ್ತಿಲ್ಲ. ಬಟ್ ಅದನ್ನು ನೋಡಿದಾಗಲೆಲ್ಲ ತುಂಬಾ ಬೇಜಾರಾಗ್ತಿದೆ. ಇಷ್ಟರ ಮಟ್ಟಿಗೆ ಅಂದರೆ ನಾವು ಈ ಭೂಮಿ ಮೇಲೆ ಹುಟ್ಟಿರೋದಕ್ಕೆ ಅವಮಾನ ಅನ್ನೋ ಥರ. ಹೆಣ್ಣಾಗಿ ಹುಟ್ಟಿರೋದಕ್ಕೆ ಯಾವುದೇ ಆಗಲಿ, ಅವಳು ಒಂದು ಹೆಣ್ಣು, ಅವಳು ಪಟ್ಟಿರೋ ಕಷ್ಟ ಡೀಟೇಲಾಗಿ ಯೂಟ್ಯೂಬಲ್ಲಿ ಒಂದು ಚಾನಲಲ್ಲಿ ನೋಡಿದೆ. ಅದು ತುಂಬಾ ಬೇಜಾರಾಗ್ತಿದೆ. ನೋಡಿದಾಗಿಂದ ಮನಸ್ಸಿಲ್ಲ, ಕಣ್ಣಲ್ಲಿ ನೀರು ಬರ್ತಿದೆ. ಎಲ್ಲಿ ಕೂತ್ಕೊಂಡ್ರು ಅದೇ ಯೋಚನೆ ಆಗ್ತಿದೆ. ಈಗಷ್ಟೇ ಸ್ವಲ್ಪ ರಿಕವರ್ ಆದೆ, ಬಟ್ ಅದರಿಂದ ಯಾಕೋ ಮತ್ತೆ ನಾನು ಬೇಜಾರಿಗೆ ಹೋಗ್ತಾ ಇದ್ದೀನಿ. ಒಬ್ಬಳೇ ಇದ್ದೀನಿ ಮನೆಯಲ್ಲಿ, ತುಂಬ ಬೇಜಾರಾಗ್ತಿದೆ. ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಎಲ್ಲೋ ಏನೋ ನಡೆದ್ರು ನಮ್ಮ ನಾರ್ಮಲ್ ಡೇಸ್ ನಮ್ಮದು ನಡೆದೋಗ್ತಾ ಇರುತ್ತೆ. ಬದುಕಬೇಕು ಮನುಷ್ಯ. ಬಟ್ ಈ ಥರ ಎಲ್ಲ ಆಗೋದು ಯಾವತ್ತಿಗೆ ನಿಲ್ಲುತ್ತೋ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲದೋ ಎಲ್ಲ ಕಡೆನೂ ನಡೀತಾನೇ ಇದೆ. ನಮಗೆ ಗೊತ್ತಾಗ್ತಿಲ್ಲ, ಬಟ್ ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. ತುಂಬಾ ಬೇಜಾರಾಗ್ತಿದೆ. ಏನು ಮಾತಾಡೋಕ್ಕೆ ಬರ್ತಿಲ್ಲ ಅದ್ರ ಬಗ್ಗೆ. ಬೇಳೆ ತಿಂತಾ ಇದ್ದೀನಿ. ಅದನ್ನು ಸ್ವಲ್ಪ ಡೈವರ್ಟ್ ಮಾಡ್ಕೊಳ್ಳೋಣ ಮೈಂಡು ಅಂತ. ಇಲ್ಲಾಂದರೆ ನಾನು ಅದರಲ್ಲೇ ಇದ್ಬಿಡ್ತೀನಿ, ಅದೇ ಮೈಂಡಲ್ಲೇ ಇದ್ಬಿಡ್ತೀನಿ. ಅದನ್ನು ನೋಡಬಾರ್ದು ಅಂದ್ಕೊಳ್ತೀನಿ. ಆಕಸ್ಮಿಕವಾಗಿ ನಾನು ನೋಡ್ತಾ ಇದ್ದರೆ ಅದು ಬಂತು.
ಏನಾಯಿತು, ಅದಕ್ಕೆ ಏನಾದರೂ ತೀರ್ಪು ಬಂತೋ ಇಲ್ಲ ಯಾರು ಸಸ್ಪೆಕ್ಟ್ ಕರೆಕ್ಟಾಗಿ ಸಿಕ್ಕಿ ಬಿದ್ದಿದ್ದಾರಾ ಏನು ಅನ್ನೋದ್ರ ಬಗ್ಗೆ ನೋಡೋಣ ಅಂತ ನೋಡಿದೆ. ಬಟ್ ಅದು ನೋಡಿಬಿಟ್ಟು ಅವರು ಯಾರೂ ಕರೆಕ್ಟಾಗಿ ಯಾವ ಚಾನಲಲ್ಲೂ ತೋರಿಸ್ತಾ ಇಲ್ಲ. ಬರೀ ಆಗಿರೋ ಘಟನೆಯನ್ನು ಮಾತ್ರ ವಿವರಣೆ ಕೊಡ್ತಾ ಇದ್ದಾರೆ. ಆ ವಿವರಣೆ ಕೊಡ್ತಾ ಇರೋದು ನೋಡ್ತಾ ಇದ್ದರೆ ಬೇಜಾರಾಗುತ್ತೆ. ಹೆಣ್ಮಕ್ಳನ್ನ ಹೊರಗಡೆ ಕಳ್ಸೋದಕ್ಕೆ ತುಂಬಾ ಭಯ ಆಗುತ್ತೆ. ಎಲ್ಲೂ ಹೋಗೋದು ಬೇಡ, ಇಲ್ಲೇ ಇದ್ಬಿಡೋದು, ಓದಿಸೋದು ಬೇಡ, ಏನೂ ಬೇಡ ಅನಿಸುತ್ತೆ. ಹೆಣ್ಮಕ್ಳನ್ನ ಭಯ ಆಗುತ್ತೆ. ಪ್ರಪಂಚ ಇಷ್ಟೊಂದು ಕೆಟ್ಟದಾಗಿದೆಯಾ? ಹೆಣ್ಣು ಹೆತ್ತೋರು ಹೇಗೆ ಹೆಣ್ಮಕ್ಳನ್ನ ಬೆಳೆಸೋದು? ಎಲ್ಲೋ ಆಗಿದೆ ಅಂತೇಳಿ ನಾವಿಲ್ಲಿ ಬಾಧೆ ಪಡೋದು ಎಷ್ಟು ಮಟ್ಟಿಗೆ ಕರೆಕ್ಟ್ ಅಂತ ಕೆಲವ್ರಿಗೆ ಅನ್ನಿಸ್ಬೋದು, ಕೆಲವರು ನಾರ್ಮಲ್ ಆಗಿ ಬಿಟ್ಬೋದು. ಬಟ್ ಹಂಗಿರೋಕ್ಕಾಗ್ತಿಲ್ಲ. ಅದು ಒಂದು ಹೆಣ್ಣೆ, ನಮ್ಮ ಮಗು ಥರನೇ, ನನ್ನ ಥರನೇ ಒಂದು ಹೆಣ್ಣೆ. ಆ ಒಂದು ಸಿಚುವೇಶನಲ್ಲಿ ಎಷ್ಟು ಕಷ್ಟಪಟ್ಟಿರುತ್ತೆ ಅದನ್ನು ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಆ ತಾಯಿ ಮತ್ತೆ ಜನ್ಮ ಎತ್ತಬಾರ್ದು ಅನಿಸುತ್ತೆ. ಇನ್ನೊಂದು ಜನ್ಮ ಎತ್ತಿದ್ರು ಒಳ್ಳೆ ಜೀವನ, ನೆಮ್ಮದಿಯಾದ ಜೀವನ ಸಿಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ದೇವರಲ್ಲಿ ಬೇಡ್ಕೊಡ್ತೀನಿ ಅಷ್ಟೇ. ಅಡುಗೆ ಮಾಡಬೇಕೀಗ, ಮಕ್ಕಳು ಬರೋ ಟೈಮ್ ಆಯಿತು. ಇವತ್ತು ಸ್ವಲ್ಪ ಲೇಟ್ ಆಯಿತು ಅಡುಗೆ ಮಾಡ್ತಾ ಇರೋದು. ಅದನ್ನು ನೋಡಿದೆ, ಒಂದು 2 ಅವರು ಶಾಕಲ್ಲೇ ಇದ್ಬಿಟ್ಟಿದ್ದೀನಿ ನಾನು. ಸ್ವಲ್ಪ ಹೊತ್ತು ಹೊರಗಡೆ ಓಡಾಡ್ಕೊಂಡು ಬಂದು ಈಗ ಹಿಟ್ಬೇಳೆನ ಹಿಡಿತಾ ಇದ್ದೀನಿ. ಹೋಗಮ್ಮ ಊಟ ಮಾಡೋ. ಅನ್ನ ಹಿಟ್ಬೇಳೆ ಸಾರು ಮಾಡಿದೆ. 1 ಸೌತೆಕಾಯಿ ಮತ್ತು 1 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಇದು 1 ಬೌಲಲ್ಲಿ ಕಡಿಮೆ, ಒಂದಿಷ್ಟು ಹಾಕ್ಕೊಂಡಿದ್ದೀನಿ. ನನ್ನ ಫೋನಲ್ಲಿ ಹಂಗೆ ಕಾಣಿಸುತ್ತೆ. ಅಲ್ಲಿ 2 ಗಿಡನೂ ತೊಗೊಂಡು ಸ್ವಲ್ಪ ಎಲ್ಲೋ ಆಗ್ತಿದೆ. ಸ್ವಲ್ಪ ಸೂರ್ಯನ ಬೆಳಕು ಕಡಿಮೆ ಆಗಿರೋದ್ರಿಂದ ಅದನ್ನ ಹೊರಗೆ ಇಟ್ಟಿದ್ದೀನಿ. ಹೆಂಗೋ ಹೋಗಿ ರೈಟೋ ಲೆಫ್ಟೋ? ಕಾರ್ ಬರ್ತಾ ಇಲ್ಲ ಅಂದರೆ ರೈಟ್ ಹೋಗು. ನಿಧಾನಕ್ಕೆ ಹೋಗ್ಬೇಕಮ್ಮ, ಈಗಲೇ ಹೇಳಿದ್ದೀನಿ. ನೀನು ಜಾಸ್ತಿ ಎಕ್ಸ್ಲೇಟರ್ ಕೊಡ್ತಾ ಇದೀಯಾ. ಬೇಡ, ಹಿಂಗೆ ಹೋಗು, ಹಿಂಗೆ ಕಾರಲ್ಲಿ ಬರಲ್ಲ. ಸ್ಟ್ರೈಟ್ ಹೋಗು. ಶ್ರಾವಣಿಗೆ ಕೂಡ ಹೇಳ್ಕೊಡ್ತಾ ಇದ್ದೆ. ಆ್ಯಂಡ್ ನಾನು ಕೂಡ ನಾನೇ ನೀಟಾಗಿ ಇದು ಮಾಡ್ಕೊಂಡು ಹೊರಗೆ ಹೋಗ್ತಾ ಇಲ್ಲ. ಇನ್ನು ಅವಳಿಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲೇ ಓಡಿಸ್ತಾ ಇದ್ದೀವಿ. ನಾನೊಂದು ಸ್ವಲ್ಪ ಹೊತ್ತು ಓಡಿಸಿದ್ದಾಯಿತು. ತುಂಬ ದಿನ ಆಗಿತ್ತಲ್ಲ ಓಡಿಸಿ, ಸ್ವಲ್ಪ ಬ್ಯಾಲೆನ್ಸ್ ಎಲ್ಲ ಮಿಸ್ ಆಗಿತ್ತು. ಸೊ ಅದಕ್ಕೆ ಒಂದು 1 ಮಂತು ಇಲ್ಲೇ ಓಡಿಸ್ಬಿಟ್ಟು ಪ್ರಾಕ್ಟೀಸ್ ತೊಗೊಂಡು ಆಮೇಲೆ ಊರ ಕಡೆ ಹೋಗೋಣ ಅಂಥೇಳಿ ಬಂದ್ವಿ. ನಾನು ಹಂಗೆ ವಾಕ್ ಮಾಡ್ತಾ ಇದ್ದೀನಿ. ಆ ಕಡೆ ಮೋಡಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಸಖತ್ತಾಗಿದೆ ವ್ಯೂ ಇಲ್ಲಿಂದ. ಮೋಡಗಳ ವ್ಯೂ ಏನಿದೆ ಅಂದರೆ, ಶ್ರಾವಣಿ ಬರ್ತಾ ಇದ್ದಾಳೆ. ಎಲ್ಲಲ್ಲವಳೆ ಅಕ್ಕ. ನನಗೆ ಬಂದು ಗುದ್ದು. ಹೋಗು, ಇನ್ನೊಂದು ರೌಂಡ್ ಹೊಟ್ಟೋಗೋಣ. ಮಳೆ ಬರಂಗಿದೆ, ಬಟ್ಟೆ ಎತ್ತಿಲ್ಲ. ಸನ್ಲೈಟ್ ಎಷ್ಟು ಚೆನ್ನಾಯ್ತಲ್ಲ. ಬೈಕ್ ಕೊಚ್ಚೆಲಿ ಹೆಂಗೆ ಶ್ರಾವಣಿಗೆ ಹೋಗೋದು? ಅಮ್ಮ, ಈ ಕೊಚ್ಚೆಲಿ ಹೆಂಗೆ ಹೋಗೋದು ಗೊತ್ತಿಲ್ಲ. ಅಲ್ಲಿ ಮಾತ್ರ ಸನ್ಲೈಟ್ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ. ಎಲ್ಲಿ ಕಾಣಿಸ್ತೆ? ಆ ಮನೆಗೆ ಬೀಳ್ತಾ ಇದೆ. ಸಖತ್ತಾಗಿ ಆ ಕಡೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹೇಳು, ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ಫುಲ್ ಮೇಲೆ ಹೋಗ್ತಾ ಇದೀವಿ ನೋಡಿ. ಇರು ಶ್ರಾವಣಿ, ಡೋಂಟ್ ಗೋ. ಆ ಕಡೆ ಹೋಗ್ಬೇಡಮ್ಮ. ಆ ಕಡೆ ಬಾ, ಈ ಕಡೆ ಗಾಡಿ ಎಲ್ಲಿತ್ತೆ? ಗಾಡಿ ಬೈತಾರೆ.
ಇಲ್ಲಿ ನಾನು ಶ್ರಾವಣಿ ಇಬ್ಬರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಒಂದು ಪರ್ಟಿಕ್ಯುಲರ್ ಸಾಂಗ್ಗೆ ಅದು ನನಗೆ ತುಂಬ ಇಷ್ಟ ಆಯಿತು, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು ಶ್ರಾವಣಿಗೆ ಹೇಳ್ಕೊಡ್ತಾ ಇದ್ದೀನಿ, ಅದನ್ನು ರೀಲ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಶೀಘ್ರದಲ್ಲಿ. ನ್ಯಾಸನ ಮಾಡಿದ್ದು ಇದು ನಂದು 3rd ಬಾಟಲ್, 3ನೇ ಬಾಟಲ್. ಇದು 3 ಬಾಟಲ್ ಯೂಸ್ ಮಾಡಿದ್ದೀನಿ. ಕಂಟಿನ್ಯೂಸ್ಲಿ ಯೂಸ್ ಮಾಡಬೇಕು, ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇದರಲ್ಲಿ ಏನಿದೆಯೋ ನೋಡೋಣ. ಸನ್ಸ್ಕ್ರೀನು ಶ್ರಾವಣಿಗೆ, ಮೈನಾಗೆ, ನನಗೆ. ಶ್ರಾವಣಿಗೆ, ಮೈನಾಗೆ, ನನಗೆ. ಧರ್ಮದು ನೋಡೋಣ ಈ ಸರಿ ಯೂಸ್ ಮಾಡೋಣ ಅಂತ. ಆಮೇಲೆ ಮೈ ಫೇವ್ರೆಟ್ ನನ್ನ ಫೇವ್ರೆಟ್ ಈ ಸಾರಿ 2 ಬಾಟಲ್ ತರಿಸ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರನೇ ನನ್ನ ಫೇವ್ರೆಟ್ ಬ್ರ್ಯಾಂಡ್ ಇದು. ಸ್ಕಿನ್ನು ಒಳ್ಳೆ, ಇದನ್ನು ನಾನು ಯೂಸ್ ಮಾಡೋದು ಬಿಟ್ಬಿಟ್ಟೆ, ಸೊ ಅದಕ್ಕೆ ಸ್ವಲ್ಪ ಸ್ಕಿನ್ ಹೊಡೆದಂಗೆ. ಇದನ್ನು ಯೂಸ್ ಮಾಡೋದು ಹಿಂಗೆ ಸ್ಟಾರ್ಟ್ ಮಾಡಬೇಕು. ಒಳ್ಳೆ ಗ್ಲೋ ಬರುತ್ತೆ ಇದರಿಂದ. ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಇದು, ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ. ಒಂದು ಬಾಟಲ್ ಬಂದು 1000 ರೂಪೀಸ್. ಇದು ಆಫರಲ್ಲಿ ಬಂದಿದೆ ಅಮೆಝಾನ್. ಸೊ ಇವೆರಡು ಏನಿಲ್ಲ ಅಂದರೂ ನನಗೊಂದು 3 ಮಂತ್ಸ್ ಬರುತ್ತೆ, 3 ತಿಂಗಳು ಬರುತ್ತೆ ಇವೆರಡು. ಯಾವಾಗಲೂ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮ್ ದುಡ್ಡಿರೋದಿಲ್ಲ ಅಂತ ಟೈಮಲ್ಲಿ ಆರ್ಡ್ರ್ ಮಾಡೋಕ್ಕೆ ಆಗಲ್ಲ, ಮರ್ತು ಬಿಡ್ತೀನಿ, ಸೋಂಬೇರಿ ಇಟ್ಕೊಂಡು ಯೂಸ್ ಮಾಡೋದೇ ಬಿಟ್ಬಿಡ್ತೀನಿ. ತುಂಬ ಹತ್ರ ತೋರಿಸ್ಬೇಡ. ಸೊ ಇಷ್ಟು ಪ್ರಾಡಕ್ಟ್ ಬಂದಿದೆ ನಯಾಸಿನಮೈಡು ಸನ್ಸ್ಕ್ರೀನು. ಇನ್ನು ಮುಂದೆ ಸ್ವಲ್ಪ ಚೆನ್ನಾಗಿ ನೀಟಾಗಿ ಸ್ಕಿನ್ ಕೇರ್ ಮಾಡೋಣ ಅಂತ. ಇದು ಬಂದು ಲಾಸ್ಟ್ ಬಾಟಲ್ ಯೂಸ್ ಮಾಡಿರೋದು. ಆಲ್ರೆಡಿ ಒಂದು ಬಾಟಲ್ ಯೂಸ್ ಮಾಡಿದೆ, ಬಟ್ ಇದನ್ನು ಯೂಸ್ ಮಾಡುವಾಗ ಸ್ಕಿನ್ ತುಂಬಾ ಗ್ಲೋ ಇತ್ತು, ತುಂಬಾ ಸಾಫ್ಟ್ ಇತ್ತು, ಗ್ಲಾಸ್ ಸ್ಕಿನ್ ಥರ. ನಿಯಾಸಿನಮೈಡ್ ಇದಾಗೋಗಿದೆ. ನನಗೆ ತಿಳಿದ ಪ್ರಕಾರ ನಾನು ಸಜೆಸ್ಟ್ ಮಾಡೋದೇನೆಂದರೆ ಮಿನಿಮಲಿಸ್ಟ್ದು ಈ ಬ್ರ್ಯಾಂಡ್ದು ನಿಯಾಸಿನಮೈಡ್ ತುಂಬ ಚೆನ್ನಾಗಿದೆ, 10% ಬರುತ್ತೆ. ಆಯಿತು, ಈಗ ಫ್ರೆಶ್ ಅಪ್ ಆಗಿ ಸಾಕಾಯಿತು, ನಿದ್ದೆ ಬರ್ತಾಯಿದೆ. ಓಟ್ಸ್ ಮಾಡಿಕೊಂಡು ಕುಡಿದ್ಬಿಟ್ಟು ಮಲ್ಕೋಬೇಕು. ಈ ವ್ಲಾಗ್ನ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತು ಹೋಗಬೇಡಿ. ಆ್ಯಂಡ್ ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಲಾಂಗ್ ವಿಡಿಯೋ ಬೇಕಾ, ಇಲ್ಲಾಂತಂದರೆ ಮಿನಿ ವ್ಲಾಗ್ಸ್ ಮಾಡ್ತಿದ್ನಲ್ಲ ಅದು ಮಾಡಬೇಕಾ, ನೀವು ನನಗೆ ಸಜೆಸ್ಟ್ ಮಾಡಿ, ಹೇಳಿ ಯಾವ ವಿಡಿಯೋಸ್ ಮಾಡಬೇಕು ಅಂತ ಹೇಳಿ ನಾನು ಅದನ್ನು ಮಾಡ್ತೀನಿ. ಲಾಂಗ್ ವಿಡಿಯೋಸಾ, ಡೈಲಿ ವ್ಲಾಗ್ಸಾಗಿ, ಇಲ್ಲಾಂದರೆ ಮಿನಿ ವ್ಲಾಗ್ಸಾ ಅಂತ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಾಳೆ ವ್ಲಾಗಲ್ಲಿ ಸಿಗ್ತೀನಿ.